ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹಕ್ಕೆ ಯಾವ ರೀತಿಯ ಪೌಷ್ಟಿಕಾಂಶ ಎಷ್ಟು ಪ್ರಮಾಣದಲ್ಲಿ ಬೇಕು ಎಂಬುದನ್ನು ನಿರ್ಧರಿಸುವುದು ಯಾವುದು? ಆಪ್ಷನ್ಸ್: ಎ ಮೆದುಳು, ಬಿ ಕಣ್ಣು, ಸಿ ರಕ್ತದ ಗುಂಪು, ಡಿ ಹೊಟ್ಟೆ. ಉತ್ತರ ಆಪ್ಷನ್ ಸಿ ರಕ್ತದ ಗುಂಪು. ದೇಹಕ್ಕೆ ಯಾವ ರೀತಿಯ ಪೌಷ್ಟಿಕಾಂಶ ಎಷ್ಟು ಪ್ರಮಾಣದಲ್ಲಿ ಬೇಕು ಎಂಬುದನ್ನು ರಕ್ತದ ಗುಂಪು ನಿರ್ಧರಿಸುತ್ತದೆ. ಇದಲ್ಲದೆ ವ್ಯಕ್ತಿಯಲ್ಲಿ ಡಯಾಬಿಟಿಸ್, ಕಿಡ್ನಿ ಸಮಸ್ಯೆ, GIT, ಸ್ಥೂಲತೆ, ಅಧಿಕ ರಕ್ತದೊತ್ತಡವನ್ನು ರಕ್ತದ ಗುಂಪಿನ ಡಯಟ್ ನಿರ್ಧರಿಸುತ್ತದೆ. ಅದರಂತೆ ನಿರ್ದಿಷ್ಟ ಆಹಾರ ಸೇವಿಸುವುದು, ಸುಲಭವಾಗಿ ಜೀರ್ಣವಾಗಲು ಬಿಡುವುದು, ಶಕ್ತಿಯ ಮಟ್ಟ ಹೆಚ್ಚಿಸುವುದು, ರೋಗಗಳ ತಡೆಗಟ್ಟುವಿಕೆ ಮತ್ತು ಅನಾರೋಗ್ಯ ಇವೆಲ್ಲವೂ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಇವು ತೂಕ ಕಳೆದುಕೊಳ್ಳಲು ಸಹಕಾರಿ ಮಾಡುವುದಲ್ಲದೆ ದೇಹಕ್ಕೆ ಪೌಷ್ಟಿಕಾಂಶವನ್ನು ಸಹ ನೀಡುತ್ತದೆ. ಎರಡನೇ ಪ್ರಶ್ನೆ, ಹಿರಿಯರ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದ ಪಡೆಯುವ ಹಿಂದಿರುವ ವೈಜ್ಞಾನಿಕ ಕಾರಣವೇನು? ಆಪ್ಷನ್ಸ್: ಎ ಗೌರವ, ಬಿ ಅಹಂಕಾರ ನಾಶ, ಸಿ ಶಕ್ತಿ ಪೂರೈಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪಾದ ಸ್ಪರ್ಶ ಎಂದರೆ ಹಿರಿಯರಿಗೆ ಗೌರವ ನೀಡುವ ಆಚರಣೆ ಮಾತ್ರವಲ್ಲ, ಇದು ಆತ್ಮಶಕ್ತಿ ಮತ್ತು ಆಧ್ಯಾತ್ಮಕ ಸಂಪರ್ಕವಾಗಿದೆ. ಪಾದಸ್ಪರ್ಶ ಮಾಡುವಾಗ ಹಿರಿಯರ ಪಾದಗಳಿಂದ ಶಕ್ತಿಯ ಹರಿವು ನಮ್ಮ ದೇಹಕ್ಕೆ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಮಾನವ ಶರೀರದಲ್ಲಿ ನರ್ವ್ಸ್ ಎಂಡಿಂಗ್ಗಳು ಪಾದದಲ್ಲಿ ಹೆಚ್ಚು ಇರುತ್ತವೆ. ಪಾದಸ್ಪರ್ಶ ಮಾಡಿದಾಗ ಶಕ್ತಿ ಚಕ್ರಗಳು ಜಾಗೃತವಾಗುತ್ತವೆ. ಕಾಲು ಮುಟ್ಟುವುದು ನಮಗೆಲ್ಲ ಅಹಂಕಾರ ತೊರೆದು ವಿನಮ್ರತೆಯನ್ನೆಲ್ಲ ಕಲಿಸುತ್ತದೆ. ಹಿರಿಯರ ಪಾದಸ್ಪರ್ಶ ಮಾಡುವುದರಿಂದ ಅವರ ಅನುಭವ, ಜ್ಞಾನ ಮತ್ತು ಸಾತ್ವಿಕ ಶಕ್ತಿ ನಮಗೆ ಸೇರುತ್ತದೆ ಎನ್ನುವ ನಂಬಿಕೆ ಇದೆ. ಈ ಆಚರಣೆಯ ಮೂಲಕ ಕುಟುಂಬದಲ್ಲಿ ಜೋಡಣೆ, ಭಾವನಾತ್ಮಕ ನಂಟು ಮತ್ತು ಪರಸ್ಪರ ಗೌರವ ಬೆಳೆಯುತ್ತದೆ. ಮೂರನೇ ಪ್ರಶ್ನೆ, ಇಂಡಿಯನ್ ಜಿನ್ಸೆಂಗ್ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಕೇಸರಿ, ಬಿ ಏಲಕ್ಕಿ, ಸಿ ಅಶ್ವಗಂಧ, ಡಿ ಮಾವು. ಸರಿಯಾದ ಉತ್ತರ ಆಪ್ಷನ್ ಸಿ ಅಶ್ವಗಂಧ. ಅಶ್ವಗಂಧವನ್ನು ಗಿಡಮೂಲಿಕೆಗಳ ರಾಜ ಎಂದು ಕೂಡ ಕರೆಯಲಾಗುತ್ತದೆ. ಶತಮಾನಗಳಿಂದ ಆಯುರ್ವೇದ ಔಷಧದಲ್ಲಿ ಇದನ್ನು ಬಳಕೆ ಮಾಡಲಾಗುತ್ತಿದೆ. ಇಂಡಿಯನ್ ಜಿನ್ನಿಂಗ್ಸ್ ಎಂದು ಇದನ್ನು ಕರೆಯುತ್ತಾರೆ. ಅಶ್ವಗಂಧವು ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಬೆಳೆಯುವ ನಿತ್ಯ ಹರಿದ್ವರ್ಣ ಪೊದೆ ಸಸ್ಯವಾಗಿದ್ದು ವೈಜ್ಞಾನಿಕವಾಗಿ ವಿಥಾನಿಯಾ ಸೋಮಿಫೆರಾ ಎನ್ನುತ್ತಾರೆ. ನಾಲ್ಕನೇ ಪ್ರಶ್ನೆ, ವಾರದಲ್ಲಿ ಒಂದು ದಿನ ಉಪವಾಸ ಮಾಡುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಇನ್ಸುಲಿನ್ ಸೂಕ್ಷ್ಮತೆ, ಬಿ ಮೆದುಳಿಗೆ ವಿಶ್ರಾಂತಿ, ಸಿ ದೇಹ ಶುದ್ಧೀಕರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೀವು ನಿರಂತರವಾಗಿ ಊಟ ಮಾಡುತ್ತಲೇ ಇದ್ದಾಗ ಜೀರ್ಣಾಂಗ ವ್ಯವಸ್ಥೆಯು ಭಾರವಾಗಿರುತ್ತದೆ. ನೀವು ವಾರದಲ್ಲಿ ಒಂದು ದಿನ ಉಪವಾಸ ಮಾಡುವುದರಿಂದ ಹೊಟ್ಟೆ ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ವಿಶ್ರಾಂತಿ ಸಿಗುತ್ತದೆ. ಉಪವಾಸದ ಸಮಯದಲ್ಲಿ ಈ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಸಿಗುತ್ತದೆ. ಇದು ಅನಿಲ, ಆಮ್ಲೀಯತೆ ಮತ್ತು ಅಜೀರ್ಣದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ವಾರಕ್ಕೆ ಒಮ್ಮೆ ಮಾಡುವ ಉಪವಾಸವು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿ ಇಡುತ್ತದೆ. ಹಾಗೆಯೇ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ. ಈ ಅಭ್ಯಾಸವು ಮಧುಮೇಹ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳ ಅಪಾಯ ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿಯಾಗಿದೆ. ಇನ್ನು ನೀವು ಉಪವಾಸ ಮಾಡಿದಾಗ ದೇಹವು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಲು ಪ್ರಕ್ರಿಯೆ ವೇಗಗೊಳಿಸುತ್ತದೆ. ಇದು ಜೀವಕೋಶಗಳಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಯಕೃತ್ತು ಮತ್ತು ಮೂತ್ರಪಿಂಡಗಳು ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತವೆ. ಇದು ಚರ್ಮವನ್ನು ಸ್ವಚ್ಛ ಮತ್ತು ಹೊಳೆಯುವಂತೆ ಮಾಡುತ್ತದೆ. ಐದನೇ ಪ್ರಶ್ನೆ, ಸ್ತನ ಕ್ಯಾನ್ಸರ್ ಅನ್ನು ಮೊಳಕೆಯಲ್ಲೇ ಚಿವುಟಿ ಹಾಕುವಂತಹ ಲಸಿಕೆಯನ್ನು ಕಂಡುಹಿಡಿದಿರುವ ಕಂಪನಿ ಯಾವುದು? ಆಪ್ಷನ್ಸ್: ಎ ಅನಿಕ್ಸಾ ಬಯೋಸೈನ್ಸ್, ಬಿ ಕ್ಲಿವ್ಲ್ಯಾಂಡ್, ಸಿ ಆಲ್ಫಾ ಡ್ರಗ್, ಡಿ ಸಿಪ್ಲಾ ಲಿಮಿಟೆಡ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ದೇಶದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಅತಿದೊಡ್ಡ ಆರೋಗ್ಯ ಸಮಸ್ಯೆಗಳಲ್ಲಿ ಸ್ತನ ಕ್ಯಾನ್ಸರ್ ಒಂದು. ಪ್ರತಿ ವರ್ಷ ಲಕ್ಷಾಂತರ ಮಹಿಳೆಯರು ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಅವರಲ್ಲಿ ಕೆಲವರು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ.
ಈ ಭಯಾನಕ ರೋಗದ ವಿರುದ್ಧ ಹೋರಾಡಲು ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಅವಿಶ್ರಾಂತವಾಗಿ ಶ್ರಮಿಸುತ್ತಿದ್ದಾರೆ. ಈಗ ವೈದ್ಯಕೀಯ ಜಗತ್ತಿನಲ್ಲಿ ಹೊಸ ಆಶಾ ಕಿರಣ ಮೂಡಿದೆ. ಕ್ಯಾನ್ಸರ್ ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆಯ ಕಡೆಗೆ ಕೆಲಸ ಮಾಡುವ ಅನಿಕ್ಸಾ ಬಯೋಸೈನ್ಸ್ ಎಂಬ ಕಂಪನಿಯು ಸ್ತನ ಕ್ಯಾನ್ಸರ್ ಪರೀಕ್ಷಿಸಲು ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ. ಈ ಲಸಿಕೆ ನಮ್ಮ ದೇಹದ ಸೈಟೋಟಾಕ್ಸಿಕ್ ಟಿ ಕೋಶಗಳಿಗೆ ಈ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಪ್ರೋಟೀನ್ ಅನ್ನು ಶತ್ರುವಾಗಿ ಗುರುತಿಸಲು ತರಬೇತಿ ನೀಡುತ್ತದೆ. ಇದು ದೇಹದಲ್ಲಿನ ಕ್ಯಾನ್ಸರ್ ಕೋಶಗಳು ಈ ಪ್ರೋಟೀನ್ ಅನ್ನು ಉತ್ಪಾದಿಸಲು ಪ್ರಾರಂಭಿಸಿದಾಗಲೆಲ್ಲ ನಮ್ಮ ರೋಗನಿರೋಧಕ ಸೈನಿಕರು ಟಿ ಕೋಶಗಳು ತಕ್ಷಣವೇ ಅವುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ಮೊಳಕೆಯಲ್ಲೇ ಚಿವುಟಿ ಹಾಕುತ್ತದೆ. ಅಂದರೆ ಇವು ಕ್ಯಾನ್ಸರ್ ಗಡ್ಡೆಗಳಾಗಿ ಬದಲಾಗುವ ಮೊದಲು ಮತ್ತು ರೋಗವು ಬರದಂತೆ ತಡೆಯುವ ಮೊದಲು ಅವುಗಳನ್ನು ನಾಶ ಮಾಡುವ ಮೂಲಕ ದೇಹವು ರಕ್ಷಣಾತ್ಮಕ ಆಯುಧವನ್ನು ಸೃಷ್ಟಿಸುತ್ತದೆ. 6ನೇ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿ ಕಾಡುವ ಸಮಸ್ಯೆಗಳನ್ನು ತಡೆಗಟ್ಟಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಸೇಬು, ಬಿ ಕೊಬ್ಬರಿ, ಸಿ ಟೊಮ್ಯಾಟೊ, ಡಿ ಬೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಬ್ಬರಿ. ಕೊಬ್ಬರಿಯಲ್ಲಿ ನಾರಿನಾಂಶ ಅಧಿಕವಿರುತ್ತದೆ. ನಾರಿನಾಂಶ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಖನಿಜಾಂಶ, ಹಾರ್ಮೋನ್ಸ್ ಹಾಗೂ ಎಂಜೈಮ್ಸ್ ಮುಂತಾದ ಪೋಷಕಾಂಶಗಳಿರುತ್ತದೆ. ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ರಕ್ತಹೀನತೆ, ಮೂತ್ರಸೋಂಕು, ಮಾರ್ನಿಂಗ್ ಸಿಕ್ನೆಸ್, ಕಾಲುಗಳಲ್ಲಿ ಊತ ಕಂಡುಬರುವುದು. ಅದನ್ನು ತಡೆಗಟ್ಟುವಲ್ಲಿ ತೆಂಗಿನಕಾಯಿ ಹಾಗೂ ಕೊಬ್ಬರಿ ಹೆಚ್ಚು ಸಹಕಾರಿಯಾಗಿದೆ. 7ನೇ ಪ್ರಶ್ನೆ, ಯಾವುದನ್ನು ಅತಿಯಾಗಿ ತಿನ್ನುವುದರಿಂದ ಹೃದಯಾಘಾತ ಮತ್ತು ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್: ಎ ಕೆಂಪು ಮಾಂಸ, ಬಿ ಪಾನಿಪುರಿ, ಸಿ ಕೋಳಿ ಮಾಂಸ, ಡಿ ಚಿಪ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಚಿಪ್ಸ್. ಹೆಚ್ಚು ಚಿಪ್ಸ್ ತಿನ್ನುವುದರಿಂದ ಹೃದಯ ಕಾಯಿಲೆಯ ಅಪಾಯವು ಹೆಚ್ಚಾಗುತ್ತದೆ. ನಮಗೆ ತಿಳಿದಂತೆ ಚಿಪ್ಸ್ನಲ್ಲಿ ಬಹಳಷ್ಟು ಎಣ್ಣೆ ಮತ್ತು ಉಪ್ಪು ಇರುತ್ತದೆ. ಇವು ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಬಡಿತ ಕಡಿಮೆಯಾಗುವಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತವೆ. ಇದು ಹೃದಯಾಘಾತಕ್ಕೆ ಕಾರಣವಾಗುತ್ತದೆ. ಹೆಚ್ಚು ಚಿಪ್ಸ್ ತಿನ್ನುವ ಜನರಿಗೆ ಹೃದಯದ ಸಮಸ್ಯೆಯ ಅಪಾಯವು 28% ಹೆಚ್ಚಾಗಿದೆ ಎಂದು 2019ರ ಹಾರ್ಟ್ ಜನರಲ್ ಅಧ್ಯಯನ ಬಹಿರಂಗಪಡಿಸಿದೆ. 8ನೇ ಪ್ರಶ್ನೆ, ಇದೊಂದು ಹಣ್ಣು ಬಿಪಿ, ಶುಗರ್, ರಕ್ತಹೀನತೆ, ಮಲಬದ್ಧತೆ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರವಾಗಿದೆ. ಆಪ್ಷನ್ಸ್: ಎ ಮಾವಿನ ಹಣ್ಣು, ಬಿ ನೇರಳೆ ಹಣ್ಣು, ಸಿ ಹಲಸಿನ ಹಣ್ಣು, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಹಲಸಿನ ಹಣ್ಣು. ಹಲಸಿನ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಇದ್ದು ಇದು ಹೆಚ್ಚುವರಿ ಸೋಡಿಯಂ ನಿವಾರಣೆಗೆ ಸಹಾಯ ಮಾಡಿ ರಕ್ತದೊತ್ತಡ ನಿಯಂತ್ರಣಕ್ಕೆ ಕಾರಣವಾಗುತ್ತದೆ. ಈ ಹಣ್ಣಿನ ನಾರು ಅಂಶವು ಮಲಬದ್ಧತೆ ನಿವಾರಣೆಗೊಳಿಸಿ ಮಲವಿಸರ್ಜನೆ ಸುಲಭಗೊಳಿಸುತ್ತದೆ. ಈ ಮೂಲಕ ಮಲಬದ್ಧತೆಯ ಸಮಸ್ಯೆಗೆ ಉತ್ತಮ ಪರಿಹಾರ ನೀಡುತ್ತದೆ. ನಾರಿನಾಂಶ ಹೆಚ್ಚಿರುವುದರಿಂದ ಈ ಹಣ್ಣು ಕಾರ್ಬೋಹೈಡ್ರೇಟ್ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಕಾರಣ ಹಲಸಿನ ಹಣ್ಣು ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದು ಕಡಿಮೆ ರಕ್ತದ ಮಟ್ಟ ಅಥವಾ ರಕ್ತಹೀನತೆಯನ್ನು ತಡೆಯುತ್ತದೆ. ಹಲಸಿನ ಹಣ್ಣಿನಲ್ಲಿರುವ ವಿಟಮಿನ್ ಸಿ, ಕ್ಯಾರೋಟಿನಾಯ್ಡ್ಗಳು ಮತ್ತು ಸೆಫೋನಿನ್ಗಳಂತಹ ಉತ್ಕರ್ಷಣ ನಿರೋಧಕಗಳು ರೋಗನಿರೋಧಕ ವ್ಯವಸ್ಥೆಯ ಕೋಶಗಳನ್ನು ಸ್ವತಂತ್ರ ರಾಡಿಕಲ್ಗಳಿಂದ ಬಲಪಡಿಸುತ್ತದೆ ಮತ್ತು ರಕ್ಷಿಸುತ್ತವೆ. ಜೊತೆಗೆ ನಿಮ್ಮ ದೇಹವನ್ನು ವಿವಿಧ ರೀತಿಯ ವೈರಲ್ ಮತ್ತು ಬ್ಯಾಕ್ಟೀರಿಯಾದ ಸೋಂಕುಗಳಿಂದ ರಕ್ಷಿಸುತ್ತವೆ. 9ನೇ ಪ್ರಶ್ನೆ, ಆತ್ಮಗಳು ನಿಮ್ಮೊಂದಿಗೆ ಮಾತನಾಡಲು ಹೇಗೆ ಸೂಚಿಸುತ್ತವೆ? ಆಪ್ಷನ್ಸ್: ಎ ಕನಸು, ಬಿ ಪಿಸುಮಾತು, ಸಿ ನಿಶಬ್ದ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಆಗಾಗ್ಗೆ ನಮ್ಮ ಕನಸಿನಲ್ಲಿ ಮರಣ ಹೊಂದಿದ ಅಜ್ಜ ಅಥವಾ ಅಜ್ಜಿಯನ್ನು ನೋಡಿದರೆ ಅಥವಾ ನಮ್ಮ ಮುತ್ತಜ್ಜ ಅಥವಾ ಮುತ್ತಜ್ಜಿಯನ್ನು ನೋಡಿದರೆ ಅಥವಾ ಅವರು ಮರಣ ಹೊಂದಿದ ಹಳೆಯ ಮನೆಯನ್ನು ಸ್ಥಳವನ್ನು ನೋಡಿದರೆ ಇದರರ್ಥ ಅವರು ನಮಗೆ ಸಂತೋಷದಾಯಕವಾದ ಯಾವುದೋ ಒಂದು ವಿಚಾರವನ್ನು ಹೇಳಲು ಬಯಸುತ್ತಿದ್ದಾರೆ ಎಂಬುದಾಗಿರುತ್ತದೆ. ನಾವಿರುವ ಸ್ಥಳ ಇದ್ದಕ್ಕಿದ್ದಂತೆ ಪ್ರಶಾಂತವಾದರೆ ಅಥವಾ ಸಣ್ಣ ಪಿಸು ಮಾತುಗಳು ನಿಮಗೆ ಕೇಳಿಸಲು ಪ್ರಾರಂಭವಾದರೆ ಇದು ಆತ್ಮಗಳು ನೀಡುತ್ತಿರುವ ರಹಸ್ಯವಾದ ಸೂಚನೆಯಾಗಿರಬಹುದು. ಆತ್ಮಗಳಾಗಿರಬಹುದು ಅಥವಾ ನಿಮ್ಮ ಪಿತೃಗಳಾಗಿರಬಹುದು. ನಿಮಗೆ ಏನನ್ನಾದರೂ ಹೇಳಲು ಬಯಸುವ ಮುನ್ನ ಈ ಎಲ್ಲ ಸೂಚನೆಗಳನ್ನು ನೀಡುತ್ತಾರೆ. ಅವರು ಕೆಲವೊಮ್ಮೆ ನಿಮಗೆ ಶುಭ ಸೂಚನೆಯನ್ನು ನೀಡಿದರೆ ಇನ್ನು ಕೆಲವೊಮ್ಮೆ ಅಶುಭ ಸೂಚನೆಯನ್ನು ಕೂಡ ನೀಡುತ್ತಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.